ಈ ಸ್ವತ್ತು ತಿದ್ದುಪಡಿ ಓಸಿ ಬಿಲ್ಡಿಂಗ್ ಲೈಸೆನ್ಸ್ ವಿಳಂಬವಾಗುತ್ತಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಲ್ಯಾಂಡ್ ಡೆವಲಪರ್ಸ್ ಅಸೋಸಿಯೇಷನ್ ವತಿಯಿಂದ ಅಸೋಸಿಯೇಷನ್ನ ಅಧ್ಯಕ್ಷರಾದ ಸ್ಫೂರ್ತಿ ಚಿದಾನಂದ್ ಅವರು ಮಹಾನಗರ ಪಾಲಿಕೆಯ ಉಪ ಆಯುಕ್ತ ಮನುಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಸನತ್, ಜಯಪ್ರಕಾಶ್, ಶಶಿಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈಗ ರಿಜಿಸ್ಟ್ರೇಷನ್ ಆದ್ರೂ ಚೆಕ್ ಬಂದ್ ಬರ್ತಾ ಇಲ್ಲ, ಎಲ್ಲ ಸುಮಾರು ಸಮಸ್ಯೆಗಳಿದೆ, ಇದರಲ್ಲೆಲ್ಲ ಹಾಕಿದೆ ಸರ್. ಇದನ್ನೊಂದು ಸರ್ OCCC ದಲ್ಲಿ ಸರ್ ಎಲ್ಲನೂ ಹಾಕಿದೆ ಸರ್. OCCC ಪ್ಲಾನ್ ಬಿಲ್ಡಿಂಗ್ ಕಟ್ಟಿರೋರು ರಿಕ್ವೆಸ್ಟ್ ತಗೊಂಡು ಆಮೇಲೆ ಮಾತಾಡಲ್ಲ. ಸರ್ ಈಗ ಆಲ್ರೆಡಿ ಕಟ್ಟಿರೋ ಮಾಡಿದೀವಿ, 2-3 ಡೇಸ್ ಕ್ಲಿಯರ್ ಮಾಡ್ಕೊಂಡು ಅಂತ ಹೇಳಿದ್ದಾರೆ. ಅದೇನಾಗಿದೆ, ಕಾವೇರಿ ಸಾಫ್ಟ್ವೇರ್ ಮತ್ತೆ ERC ಲಿಂಕ್ ಮಾಡಿರೋದ್ರಿಂದ ಸೊ ಇಲ್ಲಿ ಮಾತ್ರ ಸಮಸ್ಯೆ ಆಗಿದೆ. ಅದು MLA ಸಾಹೇಬ್ರು ಸಹ 3-4 ಸಲ ಫೋನ್ ಮಾಡಿ ಕೇಳ್ಕೊಂಡ್ರು. ಸೊ ನಾವು ಸಹ ಇವರಿಗೆ ಯಾರಿಗೆ ಸಬ್ರಿಸ್ಟ್ ಮಾತಾಡಿದೀವಿ. ಕಾವೇರಿ ಅವ್ರದ್ದು ಏನೋ ಸಮಸ್ಯೆ ಆಗಿದೆ ಸಾಫ್ಟ್ವೇರ್ ಇದೆ, ಅವ್ರು ನಮ್ಮೇಲೆ ಆಗ್ತಾ ಇದಾರೆ ಅಷ್ಟೇ, ನಮ್ದು ಏನಿಲ್ಲ. ಸೊ ನಾವು ಬಗ್ರೈಸ್ ಮಾಡಿದ್ವಿ. ಇಲ್ಲ ಈಗ ಜಸ್ಟ್ ಒಂದು 2-3 ಮಂತ್ ಪ್ರಾಬ್ಲಮ್ ಈಗ ರಿಜಿಸ್ಟರ್ ಆಗೋಗಿದೀವಲ್ಲ ಸರ್, ಈ ರಿಜಿಸ್ಟ್ರೇಷನ್ ಆಗಿ ಇವಾಗ ಖಾತೆ ಸೈಟ್ ನಂಬರ್ ಬರ್ತಿಲ್ಲ ಅಂದ್ರೆ ತಿದ್ದುಪಡಿ ನಾವು ಇಲ್ಲಿ ವಿತೌಟ್ ನೀವು EC ನಲ್ಲಿ ಸೈಟ್ ನಂಬರ್ ಇಲ್ಲದೆ ನಾವು ಹೆಂಗ್ ಖಾತೆ ಮಾಡೋದು? ಸರ್ಕಾರದಿಂದ ತಿದ್ದುಪಡಿ ಪತ್ರದಾಗ ತಿದ್ದುಪಡಿಗೆ ಅವಕಾಶ ಇಲ್ಲ. ಸರಿ, ಎಷ್ಟು ಮಲ್ಟಿಪಲ್ ಪ್ರಾಬ್ಲಮ್ ಅಂದ್ರೆ ಒಂದು ಇಲ್ಲ, ನೀವು ಹೇಳಿದ ಸಮಸ್ಯೆ ಎಲ್ಲ ಬಗ್ರೈಸ್ ಮಾಡಿದೀವಿ. ಅವ್ರ ಗತಿ ಏನಾಗುತ್ತೆ ಸರ್, ಈಗ ತಿದ್ದುಪಡಿ ಪತ್ರ ಸಬ್ ರಿಜಿಸ್ಟ್ರಾರ್ ಆಫೀಸರ್ ಆಗಲ್ಲ, ನೀವು ಖಾತೆ ಮಾಡ್ಕೊಡಲ್ಲ. ಸೈಟ್ ನಂಬರ್ ಸರ್, ಈಗ ಮಾಡ್ಕೊಡ್ಬೋದಲ್ಲ ಅಂತ ನಿಮ್ಮ ಇದರಲ್ಲಿ ರೈಟ್ಸ್ ಅಲ್ಲಿ ಇರುತ್ತಲ್ಲ. ಇಲ್ಲ, ನಾವು ಅದಕ್ಕೆ ಒಂದು ಸಜೆಷನ್ ಹೇಳಿದ್ವಿ. ಇವ್ರೇನಂತಂದ್ರೆ EC ನಲ್ಲಿ ಬರ್ತಾ ಇಲ್ಲ ಅಷ್ಟೇ, ಇದ್ರಲ್ಲಿ ಸೈಲಿಡ್ ಅಲ್ಲಿ ಎಲ್ಲ ಬರ್ತಾ ಇದೆ, EC ನಲ್ಲಿ ಬರ್ತಾ ಇಲ್ಲ, EC 15 ನಲ್ಲಿ ಬರ್ತಾ ಇಲ್ಲ. ಅದಕ್ಕೆ ನಾವೇನ್ ಹೇಳಿದ್ವಿ, ಸಬ್ ರಿಜಿಸ್ಟರ್ ಹೋಗ್ಬೇಕಾದ್ರೆ EC ಸೋ ಅಂಡ್ ಸೋ ಪ್ರಾಪರ್ಟಿದು ಈ ತಾಂತ್ರಿಕ ಕಾರಣಗಳಿಂದ ಇದು ಖಾತೆ ಸಂಖ್ಯೆ ಬರ್ತಾ ಇಲ್ಲ, ಇದ್ರದ್ದು ಆಸ್ ಪರ್ ಸೈಲಿಡ್ ಪ್ರಕಾರ ಖಾತೆ ಸಂಖ್ಯೆ ಇದಾಗ್ಬಿಟ್ಟು ಅವ್ರು ದೃಢೀಕರಣ ಹಾಕಿ ಕೊಡ್ತಾರೆ. ನಮ್ಗೇನಾಗುತ್ತೆ, ನಮ್ಗೆ ಮ್ಯಾನ್ಯುವಲ್ ಬರೋದಿಲ್ಲ, ನಮ್ಗೆ ಫೈಲ್ ನಮಗೆ ನಾನು ಹೇಳಿದ್ ಕೇಳಿ EC ಮ್ಯಾನ್ಯುವಲ್ ಏನೋ ನೀವ್ ಹೇಳಿದ ನಿಮ್ಮ ಈಗ ಅಸೋಸಿಯೇಷನ್ ಕಡೆಯಿಂದ ಅಥವಾ ನಿಮ್ಮ ಏನೋ ನಾಗರಿಕ ವೇದಿಕೆ ಕಡೆಯಿಂದ ರಿಕ್ವೆಸ್ಟ್ ಬಂತು ಅಂತ ಸರ್. ಈಗ ಇನ್ನೊಂದು ಮೇಜರ್ ಏನಾಗಿದೆ ಸರ್, ಪ್ರಾಬ್ಲಮ್ ಆಗ್ತಾ ಇರೋದು, ನಿಮ್ಮಿಂದ ಈ ಖಾತೆಗಳು ಹೋಗ್ತಾ ಇದ್ರೆ ರಿಜಿಸ್ಟ್ರೇಷನ್ ಹೋದ್ರೆ ಅಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಸ್ವತ್ತು ಒಂದು ಒಬ್ಬಂದು ಕಂಪ್ಲೀಟ್ ಮಾಡಕ್ಕೆ ಹೋಗ್ಬಿಟ್ಟು ನಾನು ಎಲ್ಲಾ ಕಡೆ ಹೋಗ್ಬಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿ ಶಿವಕುಮಾರ್ ಸರ್ ಹತ್ರ ಕೂಡ ನಾನು ಮಾತಾಡಿದೆ, ಇಲ್ಲ ನಮ್ದೇನು ಸಾಫ್ಟ್ವೇರ್ ಪ್ರಾಬ್ಲಮ್ ಇಲ್ಲ ಅಂತಾರೆ. ನಾವು ಅಕ್ಟೋಬರ್ ನವೆಂಬರ್ ಕೊಟ್ಟಿರೋ ಅರ್ಜಿಗಳು ಇನ್ನು ಇವತ್ತು ಇಟ್ಕೊಂಡಿದ್ದೇವೆ. ಹೊಸ ಖಾತೆಗಳು ನೀವು ಹೇಳಿದ್ದು ಆಗಿದೆ. ಅದು ಏನಾಗಿದೆ, ಸಾಫ್ಟ್ವೇರ್ ರೆಡಿ ಮಾಡ್ತಿರೋದ್ರಿಂದ ಈಗ ಲಾಸ್ಟ್ 3-4 ಡೇಸ್ ಇಂದ ಈ ತರ ಬಿಟ್ಟಿದ್ದಾರೆ. ಬಂದಿರೋ ನಾವು ಮಾಡ್ತಿದೀವಿ. ಈಗ ಏನಾಗುತ್ತೆ, ಅದಕ್ಕೆ ಸಾಫ್ಟ್ವೇರ್ ಸಪರೇಟ್ ಲಿಂಕ್ ಇದೆ. ಅದಕ್ಕೆ ಏನು ಈ ಲೇಔಟ್ ಅಲ್ಲಿ ಡೆವಲಪ್ಮೆಂಟ್ ಮಾಡಿರ್ತಕ್ಕಂತ ಸೈಟ್ಗಳು. ಈಗ ತಾವು ಏನ್ ಹೇಳಿದ್ರಲ್ಲ, ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ಗೆ ಅಂತ ಈಗ ಸರ್ಕಾರದಿಂದ ನಮ್ಮ ಸುತ್ತೋಲೆ ಬಂದಿದೆ. ಸೊ ಅದಕ್ಕೆ ಸಾಫ್ಟ್ವೇರು ರಾಜ್ಯಾಂಗದಲ್ಲಿ ಮಾಡ್ತಾ ಇದ್ದಾರೆ. ಅದು ಫೆಬ್ರವರಿ ಎಂಡ್ ಒಳಗಡೆ ಅದನ್ನ ಮಾಡಿ ಸಾಫ್ಟ್ವೇರ್ ಲಾಂಚ್ ಮಾಡ್ಕೊಡ್ತೀವಿ. ಸೊ ಈ ಸರ್ಕ್ಯುಲರ್ ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಹೇಳ್ಬಿಡ್ತೀನಿ ನಾವು ಒಂದೊಂದೇ. ಸರ್ಕ್ಯುಲರ್ ಅಲ್ಲಿ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ, ತಾವು ಸಹ ಓದ್ಕೋಬಹುದು. ಅದರಲ್ಲಿ ಬಿಲ್ಡಿಂಗ್ ಲೈಸೆನ್ಸ್ಗೆ ಆಲ್ರೆಡಿ ಕಟ್ಟಡ ಕಟ್ಟಿದ್ದವರಿಗೆ ಅದನ್ನ ಬಿ ಖಾತಾ ಟು ಎ ಖಾತಾ ಕನ್ವರ್ಟ್ ಮಾಡೋದಕ್ಕೆ ಯಾವ ತರ ಅಂತಂದ್ರೆ ನಮ್ದು ಸೆಕ್ಷನ್ಸ್ ಏನ್ ಬರುತ್ತಲ್ಲ, ಆ ವೈಲೇಷನ್ ಆಗದಲೇ ಇದ್ರೆ ಆಸ್ ಪರ್ ರೂಲ್ಸ್ ಪ್ರಕಾರ ಏನು ಬಿಲ್ಡಿಂಗ್ ಬೈಲಾಸು ಅಥವಾ ದೊಡ್ಡ ವೈಲೇಷನ್ ಆಗಿಲ್ಲದೆ ಇರ್ತಕ್ಕಂಥ ಕಟ್ಟಡಗಳಿಗೆ ಬಿ ಖಾತಾ ಕೊಡ್ಕೊಂಡಿದ್ರೆ ಸೊ ಅದನ್ನ ನಮ್ಮ ಇಂಜಿನಿಯರಿಂಗ್ ಸೆಕ್ಷನ್ ವೆರಿಫೈ ಮಾಡಿ ಅದನ್ನು ಸಹ ಬಿ ಖಾತಾ ಟು ಎ ಖಾತಾ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಈ ಸರ್ಕ್ಯುಲರ್. ಅಂದ್ರೆ ವೈಲೇಷನ್ ಆಗಿರಬಾರ್ದು. ಸೊ ಕಟ್ಟಡಗಳು ಹೇಗೆ ಕಟ್ಕೊಂಡು ಆ ತರ ವೈಲೇಷನ್ ಆಗಿದ್ರೆ ಇದು ಬರೋದಿಲ್ಲ. ಆಸ್ ಪರ್ ಬಿಲ್ಡಿಂಗ್ ರೂಲ್ಸ್ ಏನಿದೆ ಅದ್ರ ಪ್ರಕಾರ ಕಟ್ಟಡ ಕಟ್ಕೊಂಡಿದ್ರೆ ಬಿ ಖಾತಾ ಸೈಟ್ ಕೊಟ್ಕೊಂಡಿದ್ರೆ ಅವ್ರಿಗೂ ಸಹ ನಾವು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಇನ್ನು ಎರಡನೇ ಇದರಲ್ಲಿ ಏನ್ ಹೇಳ್ತಾರೆ, ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ, ಅವರು ಎಲ್ಲಿ ಮಾಡ್ಕೊಂಡಿರ್ತಾರೆ ಅಲ್ಲಿ ಸಾರ್ವಜನಿಕ ರಸ್ತೆ ಇರಬೇಕು. ಸಾರ್ವಜನಿಕ ರಸ್ತೆ ಅಂತ ಡಿಕ್ಲೇರ್ ಆಗಿರ್ಬೇಕಾಗುತ್ತೆ. ಓಡಾಡೋದಕ್ಕೆ ರಸ್ತೆ ಇಲ್ಲದೇ ಅವ್ರು ಸೈಟ್ಗಳು ಮಾಡ್ಕೊಂಡಿರ್ತಾರೆ ಕೆಲವರೆಲ್ಲ ರೆವೆನ್ಯೂ ಸೈಟ್ಗಳಲ್ಲಿ.
6 ಅಡಿ ಸೈಟ್ ಮಾಡ್ಕೊಂಡ್ರೆ 8 ಅಡಿ ಸೈಟ್ ಮಾಡ್ಕೊಂಡ್ರೆ ಬಿಡುತ್ತೆ. ಸಾರ್ವಜನಿಕ ರಸ್ತೆ ಅಂದ್ರೆ ನಿಮ್ಗೆ ಗೊತ್ತಿದೆ 9 ಮೀಟರ್ ರೋಡ್ ಇರಬೇಕು. ಸೊ ಅಂತ ವಿಧದ ಸಾರ್ವಜನಿಕ ರಸ್ತೆ ಅಂತ ಘೋಷಣೆ ಆದ್ಮೇಲೆ ಅವರು ಏನ್ ಮಾಡ್ತಾರೆ, ನಮ್ಮ ಪ್ಲಾನಿಂಗ್ ಅಥಾರಿಟಿಗೆ ಹೋಗಿ ಅಲ್ಲಿ ಸಹ KTCP ಆಕ್ಟ್ ಅಡಿನಲ್ಲಿ ಅಲ್ಲಿ ಬಂತು ಅಂತಂದ್ರೆ ಅಲ್ಲೇನೆ ಸಿಂಗಲ್ ಲೇಔಟ್ ಪ್ಲಾನ್ ಅಪ್ರೂವಲ್ ಮಾಡಿಸ್ಕೊಂಡು, ಸಿಂಗಲ್ ಲೇಔಟ್ ಪ್ಲಾನ್ ಮುಂಚೆ ಅವಕಾಶ ಇರಲಿಲ್ಲ, ಸಿಂಗಲ್ ಲೇಔಟ್ ಪ್ಲಾನ್ ಅಪ್ರೂವಲ್ ಮಾಡಿಸ್ತು ಬಂದ್ರೆ ನಾವು ಇಲ್ಲಿ ಅದನ್ನ B ಖಾತೆ ಟು A ಖಾತೆ ಕನ್ವರ್ಟ್ ಮಾಡ್ಕೊಳ್ತೀವಿ. ಸರಿ, 20 ಅಡಿ ರಸ್ತೆ ಇರುತ್ತೆ ಅನ್ಕೊಳ್ಳಿ. ಇಲ್ಲ ಸುತ್ತಲೂ ಮನೆ ಕಟ್ಟಿರ್ತಾರೆ. ಒಂದು ಕಾರ್ ರೋಡ್ ಸೈಟ್ ಇದೆ, ಸುತ್ತಲೂ ಮನೆ ಕಟ್ಟಿರ್ತಾರೆ, ಮತ್ತೆ ಒಂದು B ಖಾತೆ ಸೈಟ್ ಇರುತ್ತೆ. ಸೊ ಅದಕ್ಕೆ ಈಗ ಬಿಲ್ಡಿಂಗ್ ಅಪ್ರೂವಲ್ 30 ಫೀಟ್ ರೋಡ್ ಹೆಂಗ್ ಕೊಡೋದು ಬರುತ್ತೆ? 30 feet ಅದನ್ನೇ ಹೇಳ್ತಿರೋದು. ಯಾರು ಆ ತರ ಕಂಜೆಸ್ಟೆಡ್ ಗಳಾಗಿದ್ದಕ್ಕೆ ಕೊಡೋದಿಲ್ಲ. ಹೊಸ ಸರ್ಕ್ಯುಲರ್ ಪ್ರಕಾರ ಅದನ್ನೇ ಹೇಳ್ತಾರೆ. ನಾನು ಮಾತಾಡ ಈಗ ನೀವ್ ಹೇಳಿದ ಅರ್ಥ ಆಯ್ತಾ ಸರ್? ಈಗ 14 ಪಂಚಾಯತಿಗಳನ್ನ ನೀವು ಅಪ್ಗ್ರೇಡ್ ಮಾಡ್ಕೊಳ್ತಾ ಇದ್ದೀರಿ ಸರ್, ಮತ್ತೆ ತಿರ್ಗಾ ಕಾರ್ಪೊರೇಷನ್ ಸೇರಿಸ್ಕೊತಾ ಇದ್ದೀರಾ. ಇವತ್ತು ನಮ್ಗೆ ಇಲ್ಲೇ ಉಪ್ಪಾರಳ್ಳಿ ಏರಿಯಾ ತುಂಬಾ ಹಳೆ ಏರಿಯಾ ಸರ್, ಅದು ಇತಿಹಾಸ 100 ವರ್ಷದ ಹಳೆ ಹಳ್ಳಿ. ಹಳೆ ಹಳ್ಳಿಲೆಲ್ಲ 10 ಅಡಿ 15 ಅಡಿ ಎಲ್ಲ ಎಂಚಿನ ಮನೆಗಳು ತಗೊಂಡ್ರೆ ನೀವು ಈಗಾಗಲೇ ಖಾತೆನೂ ಮಾಡ್ಕೊಟ್ಟಿದ್ರೆ, ಅಸೆಸ್ಮೆಂಟ್ ಖಾತೆನೂ ಮಾಡ್ಕೊಟ್ಟಿದ್ರೆ ಸರ್. ಈಗ ಅವನೇನೋ ಕೆಡಬಿಟ್ಟು ಎಂಚಿನ ಮನೆ ಇರುತ್ತೆ, 100 ವರ್ಷ ಆಗಿರುತ್ತೆ. ಈಗ ಅವನಿಗೆ ಯಾವ ರೀತಿ ಲೈಸೆನ್ಸ್ ತಗೋಬೇಕು ಸರ್? ಇವಾಗ ಇವತ್ತು ಇರೆಸ್ಪೆಕ್ಟಿವ್ ಆಗಿ 14 ವಿಲೇಜ್ ಸೇರಿಸ್ಕೊತಾ ಇದ್ರೆ ಗೂಳೂರು ಎಲ್ಲ ಸಣ್ಣ ಸಣ್ಣ ಹಳ್ಳಿಗಳು ಅವತ್ತೇನೋ ಭಾಗ ಮಾಡ್ಕೊಂಡಿರ್ತಾರೆ. ಮೇಜರ್ ಆಗಿ ಒಂದು ದೊಡ್ಡ ಸೈಟ್ ನ 4 ಜನ ಅಲ್ಲೇ ಭಾಗಗಳು ಮಾಡ್ಕೊಂಡು ಅಣ್ತಂದಿರು ಮಾಡ್ಕೊಂತಾರೆ, ರಿಯಲ್ ಎಸ್ಟೇಟ್ ಬ್ಯಾಗ್ ಬಿಡ್ತಾರೆ. ಇದನ್ನ ಸರ್ಕಾರದ ಪೂರಕವಾದಂತ ವ್ಯವಸ್ಥೆ ಏನಾಗ್ತಾ ಇದೆ, ಮತ್ತೆ ಈ ಒಂದು ಯೂಸರ್ ಫ್ರೆಂಡ್ಲಿ ಯಾರಿಗೆ ಅನುಕೂಲ ಆಗ್ತಾ ಇದೆ ಸರ್? ಹೇಳ್ತೀನಿ. ಈಗ ಅದಕ್ಕೆ ಸರ್ಕಾರ ಸರ್ಕ್ಯುಲರ್ ಮಾಡಿದೆ. ಏನಂತ ಹೇಳ್ತಾರೆ ಅಂತಂದ್ರೆ, ಈ ಕಟ್ಟಡ ನಿರ್ಮಿಸದೆ ಉದ್ದೇಶಿಸಲಾಗಿರೋ ಕಾಲ ನಿವೇಶನಗಳೇನಾದ್ರು ಇತ್ತು ಅಂತಂದ್ರೆ ಫಸ್ಟ್ ಅಲ್ಲಿ ಸಾರ್ವಜನಿಕ ರಸ್ತೆ ಅಂತ ಅದನ್ನ ಡಿಕ್ಲೇರ್ ಮಾಡ್ಬೇಕಾದ್ರೆ ಸರ್, ನೀವು 30 ಅಡಿ ಹೇಳ್ತಾ ಇದ್ದೀರಾ, ನಾವು 20 ಅಡಿ ರಸ್ತೆಗೆ ಏನ್ ಮಾಡಿದ್ವಿ? ನಾನು ಅದನ್ನ ಇಲ್ಲ ಒಂದ್ ನಿಮಿಷ, ಸರ್ಕಾರದ ರೂಲ್ಸ್ ಏನಿದೆ ನಾನು ಅದನ್ನ ಹೇಳ್ತೀನಿ ಸರ್. ಇಲ್ಲ ಅದಕ್ಕೆ ಇತ್ತು ಸರ್. ಅದಕ್ಕೆ ಟುಡಾಗೋ ಇವರು ಇದು ಮಾಡಿ ಮೇಡಮ್, ಅದು ಸಿಂಗಲ್ ಸೈಟ್ ಮಾಡ್ತಾರೆ, ಆ ತರ ಸಿಂಗಲ್ ಸೈಟ್ ಮಾಡ್ತಾರೆ, ಟುಡಾ ಕಳಿಸ್ತಾರೆ. ಟುಡಾದ 15 ಅಡಿ ಇದು ಕಟ್ ಮಾಡಿ ಈಗ ನಮ್ಮ ಸರ್ ಲ್ಯಾಂಡ್ ಡೆವಲಪರ್ ಅಳಿಯು ನಮ್ಮ ರಿಕ್ವೆಸ್ಟ್ ಸರ್. ಈಗ ಒಂದ್ ನಿಮಿಷ ರುದ್ರೇಶ್ವರ, ನಮ್ದು ರಿಲಿಂಕ್ ಇಶ್ಯೂ ಈಗೆಲ್ಲ ಈ ಮೀಟಿಂಗ್ ಅಲ್ಲಿ ಮೊನ್ನೆ ಮೀಟಿಂಗ್ ಅಲ್ಲಿ ಒಂದು 60 ಸಬ್ಜೆಕ್ಟ್ ಆಗಿದೆ ಸರ್. ಇಮಿಡಿಯೇಟ್ ನಂದು ಆಲೆ ಒಂದು ಬಂದಿದೆ ಸರ್. ನಮಗೆ ತ್ವರಿತವಾಗಿ ಸರ್ಕಾರಕ್ಕೆ ನಾವು ಮುಫತ್ತಾಗಿ ಬಿಟ್ಕೊಡ್ತಾ ಇರೋದು ಸರ್. ಈ ಖಾತೆ ಆದ್ರೆ ನಮ್ಗೆ ರಿಲಿಂಕ್ ಇಶ್ಯೂ ರಿಜಿಸ್ಟ್ರೇಷನ್ ಆಗೋದು. ಆ ರಿಜಿಸ್ಟ್ರೇಷನ್ ಯಾವುದೇ ರೀತಿ ತೊಂದರೆ ಆಗಬೇಕು, ಸ್ವಲ್ಪ ಬೇಗ ವಿತಿನ್ 1 ವೀಕ್ ಒಳಗಡೆ ಅದನ್ನ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಓಕೆ ಸರ್. ಎಲ್ಲೆಲ್ಲಿ ನಿಂತಿರ್ತಾವೋ ಅಂತದಲ್ಲಿ ಸುಮ್ಮನೆ ಇಲ್ಲಿ ಏನಾಗಿದೆ ಸರ್, ಎಲ್ಲೋ ಒಂದು ವಿಳಂಬ ಧೋರಣೆ ಜಿಜ್ಞಾಸೆ ಸರ್. ಇನ್ ಬೇರೆ ವಿಚಾರ ನಾನು ಮಾತಾಡಕ್ ಹೋಗಲ್ಲ. ಎಲ್ಲೋ ಒಂದು ಆ ಧೋರಣೆ ಬೇಡ. ಎಲ್ಲೋ ಒಂದೊಂದು ಯೂಸರ್ ಫ್ರೆಂಡ್ಲಿಯಲ್ಲಿ ಅವ್ರು ನಮ್ಮ ಸರ್ಕಾರಕ್ಕೆ, ಯಾಕೆಂದ್ರೆ CA ಜಾಗನೂ ಸರ್ ಕೋಟಿಗಟ್ಟಲೆ ಬೆಲೆ ಬಾಳ್ತಕ್ಕಂಥ ಜಾಗನ ನಾವು ಮುಫತ್ತಾಗಿ ಟೂಡಾಗಿ ಬರ್ಕೊಡ್ತೀವಿ ಸರ್. ಅದಕ್ಕೂ ಖಾತೆ ಆಗ್ಬೇಕು. ಈ ಖಾತೆ ಆಗೋದನ್ನ ಸ್ವಲ್ಪ ಬೇಗ ಮಾಡಿಕೊಟ್ರೆ ಪಾರ್ಕ್ಗಳೆಲ್ಲ ತುಂಬಾ ಚೆನ್ನಾಗಿ ಮಾಡ್ತೀವಿ. ಆಮೇಲೆ ಒಂದು ಸರ್, ಎರಡನೇದಾಗಿ NOCಗಳು ಬರ್ತದೆ ಸರ್. ನಮ್ದೆಲ್ಲ ಫುಲ್ಲಿ ಡೆವಲಪ್ಮೆಂಟ್ ಆದ್ಮೇಲೆ ನಮ್ಗೆ NOC ಬರ್ತದೆ ಇಂಜಿನಿಯರಿಂಗ್ ಸೆಕ್ಷನ್ಗೆ. ನಮ್ಮಲ್ಲಿ ಟೂಡಾದಲ್ಲಿ ಇಂಜಿನಿಯರಿಂಗ್ ಸೆಕ್ಷನ್ ಇದೆ. 4% ಸೂಪರ್ವಿಷನ್ ಚಾರ್ಜ್ ತಗೊಂಡು ಫೈನಲ್ ಟೆಕ್ನಿಕಲ್ ಒಪಿನಿಯನ್ ಎಲ್ಲಾ ವರ್ಕ್ ಸಮರ್ಪಕವಾಗಿ ಮಾಡಿದರೆ ಅಂತ ತಿರ್ಗಾ ಮತ್ತೆ ಇವ್ರು ಇನ್ಸ್ಪೆಕ್ಷನ್ ಹಾಕೊಂತಾರೆ ಸರ್. 5 ಟೇಬಲ್ ಹೋಗ್ಬೇಕು. 5 ಟೇಬಲ್ ಅಲ್ಲೂ ಸುಮಾರು 2 ತಿಂಗಳು 3 ತಿಂಗಳು ನಮ್ಗೆ ವಿಳಂಬ ಆಗ್ತದೆ ಸರ್. ಕೇಳೋದು ಏನು ಅಂತಂದ್ರೆ ಆಗಿದೆ ಆಗಿಲ್ಲ ಎರಡೇ ಕೇಳೋದು. ಕೆಲಸ ಆಗಿದ್ಯಾ ಆಗಿಲ್ಲ ಅಂತ. ಇಲ್ಲಿ ಹೆಂಗೆ ಅಂತಂದ್ರೆ ಎಲ್ಲಾನು ಮತ್ತೆ ಏನಾಗುತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ಏನಾಗುತ್ತೆ, ಅದು ಹ್ಯಾಂಡ್ ಓವರ್ ಲೋಕಲ್ ಬಾಡಿಗೆ ನೆಕ್ಸ್ಟ್ ಹಸ್ತಾಂತರ ಆಗಿರೋದ್ರಿಂದ ಅವ್ರು ಕಂಪ್ಲೀಟ್ಲಿ ಮಾಡಿದಾರೋ ಇಲ್ವೋ ಅಂತ ನಮ್ಮಲ್ಲಿ ಚೆಕ್ ಮಾಡ್ಕೊಳ್ಳೇಬೇಕು. ನಾನು ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಅದೇನ್ ಡಿಲೇ ಆಗ್ತದೆ ಅದನ್ನ ಕಮಿಷನರ್ ಮೇಡಮ್ ನಾನು ಆದ್ರೆ ನಮ್ ಕಡೆ ಇಂಜಿನಿಯರ್ಸ್ ಕಡೆಯಿಂದ ಇನ್ಸ್ಪೆಕ್ಷನ್ ಆಗ್ಲೇಬೇಕು. ಯಾಕಂದ್ರೆ ಡೆವಲಪ್ ಮಾಡಿ ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ನೆಕ್ಸ್ಟ್ ಮೇಂಟೆನೆನ್ಸ್ ಎಲ್ಲ ಧಾರಾಳವಾಗಿ ಮಾಡಿ ಸರ್. ಅದನ್ನು ತ್ವರಿತವಾಗಿ ಮಾಡ್ಕೊಡಿ ನಾವು ಸರ್. ಬಿಲ್ಡಿಂಗ್ ಲೈಸೆನ್ಸ್ ಇಲ್ಲ, ಅದು ಸ್ವಲ್ಪ ಈಗ ಮತ್ತೆ ಸಾಫ್ಟ್ವೇರ್ ಬಿಟ್ಟಿದ್ದಾರೆ. ಈಗ ಹಳೆ ಪ್ರಾಬ್ಲಮ್ ಆಗಿರೋದ್ರಿಂದ ಹಳೆ ಸಾಫ್ಟ್ವೇರ್ ಮಾಡ್ತೇರಿ ಅಂತ. ಸೊ ಈಗ ಚಾಲನೆ ಆಗಿದೆ ಈಗ. ಇನ್ನೊಂದು ರಿಕ್ವೆಸ್ಟ್, 30-40 OCCC ಮಾಡಿ ಎಲೆಕ್ಟ್ರಿಕ್ ಬಿಲ್ ಕೊಡ್ಲಿಕ್ಕೆ ಸರ್ಕಾರ ಆದೇಶ ಮಾಡ್ತು. ತಾವು ಅದನ್ನು ಪಾಲಿಸ್ತಾ ಇದ್ದಾರೆ. ಸರ್ಕಾರದ ಆದೇಶಕ್ಕೆ ಮಾತ್ರ ಅಧಿಕಾರಿಗಳು ಕಾಯ್ತಾ ಇದ್ದಾರಾ, ಇಲ್ಲ ತುಮಕೂರಲ್ಲಿ ಜನರು ಬಡವಣೆನ ನೀವು ಪರಿಗಣಿಸಿ ನಮ್ಮಿಂದ ಸಮಯ ಇಷ್ಟು ತುಮಕೂರು 30-40ಗಿಂತ ಮಿಗಿಲಾಗಿ ದೊಡ್ಡ ಸೈಟ್ಗಳಲ್ಲೂ ಮನೆ ಕಟ್ಕೊಂಡಿರೋರು ಇದ್ದಾರೆ ಆಲ್ರೆಡಿ. ಅವರು ನಿಮ್ ಮೀಟಿಂಗ್ ಅಂತ ತಗೊಳ್ಳಿ ಸರ್, ಈ ತರದೊಂದು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೋದಾಗ ಅಲ್ಲಿ ಒಂದು ಅಫಿಷಿಯಲ್ ಆಗಿ ಅಕೌಂಟ್ ಆಗುತ್ತೆ. ನಾವು ಒಂದು ವ್ಯಾಲ್ಯೂಬಲ್ ಕಾಸ್ ಇರೋ ಮಾತ್ರ ಕೇಳ್ತೀವಿ. ಮಾಡ್ತೀವಿ